ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟ್ನಲ್ಲಿ ಕಳೆದ 2016-17 ಸಾಲಿನಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪರಾಜಿತ ಆಗಿರ್ತಕ್ಕಂಥವ್ರು, ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಅವಾಗ ಆಯ್ಕೆಯಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರ ಜೊತೆಯಲ್ಲಿ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷವಾಗಿ ಸಂದರ್ಶನ ಮತ್ತು ಒಂದು ಗ್ರೌಂಡ್ ರಿಯಾಲಿಟಿ ವರ್ಕಿನ ವಿಷಯಗಳ ಬಗ್ಗೆ, ಅವಾಗಿನ ಗ್ರೌಂಡ್ ವರ್ಕ್ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ನಮ್ಮ ತಂಡದಿಂದ ನಾವು ನಡೆಸ್ತಾ ಇದ್ದೀವಿ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅವಾಗಿನ 2016ನೇ ಸಾಲಿನಲ್ಲಿ 2016-17 ಸಾಲಿನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಬಿಫಾರ್ಮ್ನು ಪಡೆದುಕೊಂಡು ಪರಾಜಿತ ಆಗಿರ್ತಕ್ಕಂಥ ಮಾನ್ಯ ಶ್ರೀ ನಬಿ ಸಾಬ್ ಸ್ಥಿರಪರಿಚಿತಕ್ಕಂಥ ಶಪ್ಪಿ ಹೂಲಿಗಳವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವಾಗಿನ ರಾಜಕಾರಣ, ಈಗಿನ ನಡವಳಿಕೆಗಳನ್ನು ಏನಿದಾವೆ ಇವೆಲ್ಲ ಲೆಕ್ಕಾಚಾರವನ್ನು ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಶಪ್ಪಿ ಮತ್ತು ನಬಿ ಸಾಹೇಬ್ರೆ? ಚೆನ್ನಾಗಿದೆ ಸರ್. ಹೇಗಿದು ಎರಡು ಹೆಸರು ನನಗೆ ಅರ್ಥ ಆಗಲಿಲ್ಲ. ಇಲ್ಲ, ಅದೇ ಆ್ಯಕ್ಚುಲಿ ನಬಿ ಸಾಬ್ ನನ್ನ ಅಜ್ಜವ್ರ ತಂದೆ ಹೆಸರು, ಮುತ್ತಜ್ಜನ ಹೆಸರು ನಬಿ ಸಾಬ್. ಹೀಗಾಗಿ ನಮ್ಮ ಗ್ರಾಮೀಣ ಕ್ಷೇತ್ರದಾಗ ಏನು ಮಾಡ್ತಾರೆ, ಮುತ್ತಜ್ಜ ಹೆಸರು ಕೊಂದು ಬಂತೇಳಿ ಒಂದು ನಿಕ್ ನೇಮ್ ಅಂತ ಶಫಿ ಅಂತ ಕರೀತಾರೆ. ಆ ಹೆಸರಿನಿಂದ ಪರಿಚಯ ನಾನು. ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಎಲ್ಲ ನಾನು ನಬಿ ಸಾಬ್ ಅಂತಿದೆ. ನಿಮ್ಮ ಪೂರ್ಣ ಹೆಸರು ಬಂದುಬಿಟ್ಟು? ನಬಿ ಸಾಬ್, ತಂದೆ ಹೆಸರು ಇಮಾಮ್ ಸಾಬ್ ಹೂಯಿಲ್ಗೋಳು. ಹೂಯಿಲ್ಗೋಳು. ಸರಿ ಸರ್, ಈ ಶಪ್ಪಿ ಮತ್ತು ನಬಿ ಸಾಬಿನ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ನಾನು ನೇರವಾಗಿ ವಿಷಯಕ್ಕೆ ಬರತ್ತೇನೆ. ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ನಾವು ಗ್ರೌಂಡ್ ವರ್ಕನ್ನು ಕೂಡ ಮುಂದಿನ ಚುನಾವಣೆ ವಿಷಯಗಳ ಬಗ್ಗೆ ನಡೆಸ್ತಾ ಇದ್ವಿ. ನಡೆಸುವಂಥ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನು ಕೂಡ 2016 ಬಗ್ಗೆ ನಾವು ಕೇಳಿದ್ವಿ. ಹೇಗಿತ್ತು ಸರ್ ಆವಾಗಿನ ಚುನಾವಣೆ? ಯಾಕೆ ತಾವು ಆವಾಗ ಸ್ಪರ್ಧೆ ಮಾಡಿದ್ರಿ? ಅಲ್ಲಿನ ಮತ್ತೆ ಯಾಕೆ ಹಿಂದೆ ಸರದ್ರಿ? ಎಲ್ಲಿಂದ ಬಂತು, ಎಲ್ಲಿಂದ ಸ್ಟಾರ್ಟ್ ಆಯಿತು ನಿಮ್ಮ ಜೀವನ? ಎಲ್ಲ ಆ್ಯಕ್ಚುಲಿ ನಾವು ನಮ್ಮ ತಾತನಿಂದ ಹಿಡಿದು ಅಲ್ಲಿಂದ ನಾವು ರಾಜಕೀಯ ಒಳಗೆ ಅದೇವೆ. ಸುಮಾರು ಒಂದು 55-60 ವರ್ಷ. ಸುಮಾರು ನಾವು 50 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ, ನಮ್ಮ ವಾರ್ಡಿನಿಂದ ನಮ್ಮ ಮನೆತನದ ಪ್ರತಿ ಸಾರಿನೂ ಒಬ್ಬರು ಸದಸ್ಯರು ಇದ್ದೇ ಇರ್ತಾರೆ. ಹೀಗಾಗಿ ನನಗೆ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ, ನಮ್ಮ ದೊಡ್ಡಪ್ಪರು ಗ್ರಾಮ ಪಂಚಾಯತಿ ಮೆಂಬರ್ ಆದರು, ನಮ್ಮ ಚಿಕ್ಕಪ್ಪ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಉಪಾಧ್ಯಕ್ಷರಾದರು, ನಮ್ಮ ಅಣ್ಣಾರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದರು, ನಮ್ಮ ವೈನಿಯರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದರು. ಹೀಗಾಗಿ ಅದೇ ಒಂದು ಈಗ ಯಾರಿದ್ದಾರೆ ಸರ್? ಈ ವರ್ಷ ಯಾರಿಲ್ಲ, ಇವಾಗ ಇಲ್ಲ ಈ ಫೀಲ್ಡಿಗೆ ಯಾರು. ಎಸ್, ಓಕೆ. ನೀವು ರಾಜಕೀಯಕ್ಕೆ ಬಂದಿದ್ದು ಯಾರಿಂದ, ಹೇಗೆ ಬಂದ್ರಿ? ಗುರುಗಳು ಅಂತೇಳಿ ನಿಮ್ಗೆ ರಾಜಕಾರಣಕ್ಕೆ? ಗುರುಗಳಂದರೆ ಅದೇ ನಮ್ಮ ತಂದೆಯವರು, ನಮ್ಮ ಅಜ್ಜವರು. ಆಮೇಲೆ ನನ್ನ ಕ್ಷೇತ್ರದ ನಮ್ಮ ವಾರ್ಡಿನ ಎಲ್ಲ ಜನರ ಒತ್ತಾಯ ಮೇರೆಗೆ ನಾನು ಆ್ಯಕ್ಚುಲಿ ಬರಬೇಕಾಯ್ತು. ನಾನು ರಾಜಕಾರಣಕ್ಕೆ ಬರಬೇಕಾಯ್ತು. ಹೇಗೆ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ತಾವು ಬಂದ್ರಲ್ಲ? ಹೌದು. ಯಾಕೆ ಬಂದ್ರಿ ನೀವು? ಏನು ಯೋಚನೆ ಇಟ್ಕೊಂಡು ಬಂದಿದ್ರಿ? ಅಲ್ಲ, ಏನೋ ಈಗ ನಮ್ಮ ಆ್ಯಕ್ಚುಲಿ ಹೇಳ್ಕೊಂಡು ನಾನು ಹೇಳ್ದಂಗೆ ನಮ್ಮ ಮನೆತನ ಫುಲ್ ಎಲ್ಲ ಮೊದಲಿನಿಂದ ರಾಜಕೀಯ ಒಳಗಿದ್ವಿ ನಾವು. ಈಗ ನಾವು ವಿಶೇಷವಾಗಿ 2016ರಲ್ಲಿ ಯಾವಾಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅನ್ನೋ ಅನೌನ್ಸ್ ಆಯಿತು, ಆ ಟೈಮ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ವರ್ಗ ಬಂತು. ಆವಾಗ ನಾವು ಇಷ್ಟೆಲ್ಲ ಮಾಡಿದ್ರೆ ನಾವು ಒಂದು ಈಗ ಗ್ರಾಮ ಪಂಚಾಯತಿ ಸೀಮಿತೊಳಗೆ ನಾವು ಸೇವೆ ಕೊಡತ್ತೇವೆ. ಅದೇ ನಾವು ಈಗ ಜಿಲ್ಲಾ ಪಂಚಾಯತಿ ಅಂದರೆ ನಾವು ಈಗ ಕೆಟಗರಿ ಬಂದಿರೋದ್ರಿಂದ ಸ್ಪರ್ಧೆ ಮಾಡಿ ನಾವು ಅಲ್ಲಿನೂ ಸೇವೆ ಮಾಡ್ಬೋದಲ್ಲ ಅಂಥೇಳಿ ಒಂದು ವಿಚಾರ ಮಾಡಿ ನಾನು ಅಲ್ಲಿ ಸ್ಪರ್ಧೆಗೆ ಇಚ್ಛೆ ಪಟ್ಟಿದ್ದೆ. ಸರಿ, ಆ ಚುನಾವಣೆಯಲ್ಲಿ ಹೋಗ್ಬೇಕಂತ ನಿರ್ಣಯ ಕಟ್ಕೊಂಡ್ರಿ? ಹೌದು, ನಿರ್ಣಯ ಕಟ್ಕೊಂಡು ಪರಾಜಿತ ಆದರೆ? ಹೌದು. ಹೇಗೆ, ಯಾಕೆ ಸರ್ ಅದು ಹಿನ್ನಡೆ ಯಾಕೆ ಆಯಿತು ನಿಮಗೆ ಅಂತ ಕೇಳ್ಬೋದಾ? ಯಾಕಂದರೆ ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ ಭಾಳ ವ್ಯತ್ಯಾಸ ಇದೆ. ಇದೆ. 11 ವರ್ಷದ ಎಕ್ಸ್ಪೀರಿಯನ್ಸ್. ಈಗ ಆವಾಗಿನ 11 ವರ್ಷದ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನಂತ ವ್ಯತ್ಯಾಸಗಳು ಏನು? ನಿಮ್ಮ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ರಾಜಕಾರಣ ಹೇಗೆ, ಈಗಿನ ರಾಜಕಾರಣಕ್ಕೆ ತಾವು ಯಾಕೆ ದೂರ ಸರದ್ರಿ? ಅಲ್ಲ, ಅವಾಗೆಲ್ಲ ಏನೈತೆ ಸರ್, ಒಂದು ಟೈಪ್ ಏನೋ ಸೇವೆ ಮಾಡಬೇಕನ್ನೋ ಏನೋ ಉದ್ದೇಶ ಇರ್ತಿತ್ತು, ಮನೋಭಾವನೆ ಇರ್ತಿತ್ತು. ನಾವು ಸೇವೆ ಮಾಡಬೇಕು, ಏನಾದರೂ ಸಮಾಜ ಕ್ಷೇತ್ರ ಮಾಡಬೇಕು, ನಮ್ಮ ಅಟ್ಲೀಸ್ಟ್ ನಾವು ನಮ್ಮ ಕ್ಷೇತ್ರದಾಗ ಏನು ಕೊರತೆ ನಾವು ಏನಾದರೂ ಸಹಾಯ ಮಾಡ್ಬೋದಲ್ಲ ಅಂತ ಒಂದು ಏನೋ ವಿಚಾರ ಇಟ್ಕೊಂಡು ಅದ್ರ ಚುನಾವಣೆ ಮುಗಿಲ್ತೀವಿ. ಇವಾಗಲ್ಲ, ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಒಂದು ಚುನಾವಣೆ ಹೋಗ್ಬೇಕಂದ್ರೆ. ಅದೊಂದು ಅಂದ್ರೆ ಒಂದು ಕೆಲಸನ, ಅದೊಂದು ಸಪ್ರೇಟ್ ಒಂದು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ. ಏನು ಮಾಡಿದ್ವಿ ಬಂದ್ರೆ ರಾಜಕೀಯ. ರಾಜಕೀಯ ಹೇಳ್ಕೊಳಕ್ಕೆ ಒಂದು ರಾಜಕೀಯ ಮಾಡ್ತಾ ಇರೋದು. ಎಸ್, ಓಕೆ.
ಸರಿ, ಅವಾಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಮ ಚುನಾವಣೆದು? ಸರ್ ಅವಾಗೆಲ್ಲ ಜನರೆಲ್ಲ ಒಂದು ಒಳ್ಳೆಯ ಮನೋಭಾವನೆಯಿಂದ ಈಗ ಅಂದರೆ ಇಲೆಕ್ಷನ್ ನಾನು ಚುನಾವಣೆ ನಿಂದಿರ್ತಾನೆ, ಸರಿಪ್ಪ ನೀನು ನಿಂದ್ರು ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಒಂದು ಒಳ್ಳೆಯ ಭಾವನೆ ಇತ್ತು. ಯಾವುದೋ ಜಾತಿಯ ಧರ್ಮ ಯಾವುದೂ ಇಲ್ಲ, ಇವಾಗೂ ಇಲ್ಲ. ಅದು ಕೆಲವೊಂದು ಸರಿ ಕೆಲವೊಂದು ಕಡೆ ಕಂಡು ಬರ್ತದೆ ಅಷ್ಟೇ. ಮತ್ತು ಅದು ಬಿಟ್ಟರೆ ನಮ್ಮ ವಿಶೇಷ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಹಂಗೆ ಯಾವುದೋ ಜಾತಿ ಭೇದ ಭಾವ ಯಾವುದು ಇನ್ನೂವರೆಗೂ ನಾನು ನೋಡಿಲ್ಲ. ಎಸ್, ಓಕೆ. ಕೆಲವು ದಿನದಿಂದ ನಾವು ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ತಾವು ರಾಜಕಾರಣದಿಂದ ದೂರ ಉಳಿದು ಬಿಟ್ರಿ, ಯಾಕೆ ಅಂತ ಕೇಳ್ಬೋದಾ? ಒಂದು ನಮ್ಮ ಕ್ಷೇತ್ರದ ಜನ ನನ್ನನ್ನು ಏನೋ ಆಯ್ಕೆ ಮಾಡಲಿಲ್ಲ. ಎಷ್ಟು ಮತ ತೊಗೊಂಡ್ರಿ ಸರ್ ನೀವು ಅವಾಗ? ಸರ್ 4600 ತೊಗೊಂಡಿದ್ದೆ. ವಿಜೇತ ಅಭ್ಯರ್ಥಿ 5200 ತೊಗೊಂಡಿದ್ರು. ನನಗೆ ಅವರಿಗೆ ಒಂದು 600 ಫರ್ಕ್ ಡಿಫ್ರೆನ್ಸ್, ಹೆಚ್ಚು ಕಡಿಮೆಯಿಂದ ತಾವು ಡಿಫೀಟ್ ಆದ್ರಿ. ಸರಿ, ಇತ್ತಿತ್ತಲ ದಿನಮಾನದಿಂದ ನೀವು ಈ ರಾಜಕಾರಣದಲ್ಲೇ ಕಾಣ್ತಾ ಇಲ್ಲ, ಯಾಕೆ ಅಂತ ಇಲ್ಲ ಸರ್. ಆವಾಗೆಲ್ಲ ಇವಾಗ ನಾವು ಎಷ್ಟು ಮಾಡಿದರೂ ಜನರಿಗೆ ಏನಪ್ಪ ನಮ್ಮಲ್ಲಿ ಯಾವುದೋ ಒಂದು ತಿರಸ್ಕಾರ ಮನೋಭಾವ ನೋಡ್ತಾ ಇದ್ದಾರಲ್ಲ, ಅದು ಬೇಜಾರಾಯಿತು. ನಾವು ಏನೋ ಮಾಡ್ಬೇಕಂತ ನಾವು ಉತ್ಸುಕತೆಯಿಂದ ಮಾಡಿದ್ರು ಸಹಿತ ಏನೋ ಒಂದು ಪಕ್ಷದಿಂದಾಗಲಿ ಅಥವಾ ಜನರಿಂದಾಗಲಿ ಆ ಮೊದಲಿನ ಥರ ಒಂದು ಯಾವ ರಿಯಾಕ್ಷನ್ ಬರ್ತಾ ಇಲ್ಲ. ಇವಾಗ ಸ್ವಲ್ಪ ದೂರ ಆಡ್ಕೊಂಡ್ಬಿಟ್ಟೆ ನಾವು. ಸರಿ, ಓಕೆ. ಆಮೇಲೆ ಇನ್ನೊಂದು ವಿಷಯ ಕೇಳಿದ್ವಿ, ರಾಜಕಾರಣದಿಂದ ನವಿ ಸಾಹೇಬರು ದೂರ ಉಳಿದ್ರೂ ಕೂಡ ಸಮಾಜ ಸೇವೆಯಲ್ಲಿ ಮತ್ತು ಜನರಿಗೆ ಸಹಾಯ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ. ಯಾರೋ ಬರಲಿ, ಸಾಧ್ಯವಾದಷ್ಟು ಕಣ್ಣು ಮುಚ್ಚಿ ಯಾರಿಗೂ ಗೊತ್ತಾಗದ ರೀತಿಯಿಂದ ಆ ರೀತಿ ಸಹಾಯ ಮಾಡ್ಕೊತ ಇದ್ದಾರೆ ಅಂತ ಕೇಳಿದ್ದೀವಿ. ಹೌದಲ್ಲ? ಒಂದು ರಾಜಕೀಯನೇ ಬೇರೆ, ಸಮಾಜ ಸೇವೆನೇ ಬೇರೆ. ರಾಜಕೀಯ ಒಳಗೆ ನಿಂತು ನಾವು ಸಮಾಜ ಸೇವೆ ಮಾಡುವಂತೆ ನಾವು ಏನಿಲ್ಲ. ಆದರೆ ಒಂದು ವೇದಿಕೆ ಆಗುತ್ತೆ ಅಷ್ಟೇ. ಯಾವುದು ರಾಜಕಾರಣ ಮಾಡಲಿಕ್ಕೆ ಒಂದು ವೇದಿಕೆ, ಸಮಾಜವನ್ನು ನಾವು ಸುಧಾರಿಸಲಿಕ್ಕೆ ಅಥವಾ ಸಮಾಜಕ್ಕೆ ನಾವು ಕೊಡುಗೆ ಮಾಡಲಿಕ್ಕೆ ರಾಜಕೀಯ ಒಂದು ಅಸ್ತ್ರ ಅಥವಾ ವೇದಿಕೆ ಅನ್ಬೋದು. ಬಟ್ ಅದು ಎಲ್ಲನೂ ಮಾಡ್ಬೋದು. ಈಗ ಆ ಥರ ನಾನು ಕೆಲವೊಂದು ನಮ್ಮಲ್ಲಿ ಒಂದು ಬ್ಯಾಟೊಳಗೆ ಕೆಲವೊಂದು ಆರ್ಗನೈಸೇಷನ್ ಇದ್ದಾವೆ, ಹುಬ್ಬಳ್ಳಿಯಲ್ಲಿ ಕೆಲವೊಂದು ಆರ್ಗನೈಸೇಷನ್ ಇದ್ದಾವೆ, ಅವನ್ನೆಲ್ಲ ಮುನ್ನೋಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಓಕೆ. ನಾನು ನೇರವಾಗಿ ನಿಮ್ಗೆ ಕೇಳ್ತಾ ಇಲ್ಲ, ಅಲ್ಲಿ ಬಂದಿರತಕ್ಕಂಥ ಬೆಹೆಟ್ಟಿ ಭಾಗದಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ. ಶಫಿ ಮತ್ತು ಅಂದರೆ ನಬಿ ಸಾಹೇಬ್ರನ್ನ, ಶಫಿಯವರನ್ನ ನಾವು ಮತ್ತೆ ರಾಜಕಾರಣಕ್ಕೆ ಕರ್ಕೊಂಬರ್ತೀವಿ, ಬರಲಿ ಅನ್ನೋಂಥ ವಿಷಯಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹೌದಾ ಸರ್? ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು? ಹಾಂ, ಈಗ ನೋಡಿ ಸರ್, ನಾನು ಯಾವಾಗಿನಿಂದ ಸ್ವಲ್ಪ ರಾಜಕೀಯ ದೂರ ಆದೆ, ಅವಾಗಿನ ಕ್ಷೇತ್ರದ ಜನ ನನ್ನ ಇಲ್ಲ ನೀವು ನಿಮ್ಮಂಥವ್ರು ಇರಬೇಕು, ಸ್ವಲ್ಪ ಸೋಲು ಗೆಲುವಂತೂ ಇದ್ದೇ ಇರುತ್ತೆ, ಮತ್ತೆ ಪ್ರಯತ್ನ ಮಾಡೋಣ, ನಾವೆಲ್ಲ ನಿಮ್ಮ ಹಿಂದೆ ಜೊತೆಗೆ ಇರ್ತೇವೆ ಅಂತ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಹಾಂ, ಸರಿ ಸರ್. ಯಾಕೆ ನಿಮ್ಮ ಮನೋಭಾವನೆ? ಅಲ್ಲ, ನಂದು ಏನೋ ಇಚ್ಛೆ ಇದ್ದರೂ ನಾನು ಕ್ಷೇತ್ರದ ಜನರ ಮೇಲೆ ಡಿಪೆಂಡ್ ನಾನು. ಅಲ್ಲ, ಈಗ ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ನಮ್ಮ ಮುಖಾಂತರದಿಂದ ಅವ್ರ ಪ್ರಶ್ನೆಗಳನ್ನು ಕೂಡ ನಾನು ನಿಮ್ಮ ಮುಂದಗಡೆ ಇಟ್ಟಿದ್ದೇನೆ, ಅದಕ್ಕೆ ನಿಮಗೂ ಗಮನಕ್ಕೆ ಬಂದಿದೆ. ಇದು ನಿಮ್ಮ ಮನೋಭಾವನೆಗಳನ್ನು ಏನಂತ ಇದೆ, ನಿಮ್ಮ ಒಂದು ವಿಚಾರಧಾರೆಗಳನ್ನು ನಾನು ಆಗಲೇ ಹೇಳಿದೆ. ಇಲ್ಲ, ಸಮಾಜಕ್ಕೆ ನಾವು ಏನೊಂದು ಕೊಡುಗೆ ಕೊಡಬೇಕಾದ್ರೆ ಒಂದು ಯಾವುದೋ ವೇದಿಕೆನೋ ಅಥವಾ ಯಾವುದೋ ಒಂದು ಅಧಿಕಾರನೋ ಇದ್ದರೆ ಚೆನ್ನಾಗಿರುತ್ತೆ. ಆ ಮುಖಾಂತರ ನಾನು ಈಗಾದರೂ ಸಹಿತ ಯಾವುದೋ ಅಧಿಕಾರ ಸಿಕ್ಕರೆ ಅಂತ ಮಾಡೋಲ್ಲ, ಅಧಿಕಾರ ಸಿಕ್ಕರೆ ಅನುಕೂಲ ಆಗುತ್ತೆ, ಒಂದು ಸುಗಮದ ದಾರಿ ಸಿಗುತ್ತೆ ಮಾಡಲಿಕ್ಕೆ. ಈಗ ಅದು ಮಾಡ್ಬೋದು, ಸುತ್ತಾಡಿ ಹೋಗೋದಕ್ಕಿಂತ ನೇರವಾಗಿ ಹೋಗ್ಬೋದು. ಎಸ್ ಎಸ್ ಎಸ್. ಹಾಗಾದರೆ ಮುಂದಿನ ನಿರ್ಣಯ ಸಮಯ ಸಂದರ್ಭ. ಸರಿ, ಓಕೆ. ಈಗ ನಿಮ್ಮ ಫ್ಯೂಚರ್ಗೆ ಏನು ನಡೀತಾ ಇದೆ? ಈಗ ನೀವು ಯಾವ ರೀತಿ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ? ಇಲ್ಲ, ನಾನು ಯೂಶಲಿ ಬೆಹಟ್ಟಿಯಲ್ಲಿಗೆ ಇರ್ತೀನಿ. ನಾನು ಕೆಲಸದ ಸಮಯ ನಿಮಿತ್ತವಾಗಿ ನಾನು ಹುಬ್ಳಿಗೆ ಅದು ಅಡ್ಡಾಡ್ತೀನಿ. ನಾನು ಯಾಕೆಂದರೆ ನಮ್ಮ ಬಿಸ್ನೆಸ್ ಫಾರ್ಮಸಿ ಡಿಸ್ಟ್ರಿಬ್ಯೂಷನ್ ಇದೆ. ಈ ಕೆಲಸದ ನಿಮಿತ್ತ ನಾನು ಹೋಗ್ತಾ ಇರ್ತೀನಿ, ಅಡ್ಡಾಡ್ತಾ ಇರ್ತೀನಿ. ಹಾಗೆಲ್ಲ ನಾನು ಇದೇ ನಮ್ಮ ಮುಂದೆ ನಡೀತದೆ. ಆಮೇಲೆ ಕೆಲವೊಂದು ಇವಾಗ ನಮ್ಮ ಬೆಹಟಿ ಕ್ಷೇತ್ರದಾಗ ಶಿಕ್ಷಣದ ಕೊರತೆ ಇದೆ. ಆ ಕೊರತೆ ನಿಗಿಸೋಸಲಾಗಿ ನಾವು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಜೊತೆಗೆ ಸೇರ್ಕೊಂಡ್ಬಿಟ್ಟು ಯಾವುದೋ ಒಂದು ನಾವೊಂದು ಟ್ಯೂಷನ್ನು ಅವ್ರಿಗೆ ಯಾವುದೋ ಒಂದು ವೇದಿಕೆ ಕಲ್ಪಿಸಿ ಅವ್ರಿಗೆ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವೊಂದು ಸಂಘಟನೆಯನ್ನು ರೂಪಿಸ್ತಾ ಇದ್ದೇವೆ. ಅದು ಸ್ವಲ್ಪ ಕೆಲವೊಂದು ಈ ಮೋಸ್ಟ್ಲಿ ಇನ್ನೊಂದು 1 ಅಥವಾ 2 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಅದು ನೋಡ್ಕೊಂಡು ನಾವು ಬೆಹಟಿ ಕ್ಷೇತ್ರದಾಗ ನಾವು ಶಿಕ್ಷಣಕ್ಕೆ ಒಳ್ಳೆಯ ಒಂದು ವೇದಿಕೆ ಕಲ್ಸ್ಕೊಡ್ಕಂತ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಗೆಳೆಯರಂದರು ಅಂದರೆ ನಿಮ್ಮ ಬಳಗದಿಂದ? ಹಾಂ, ನಮ್ಮ ಬಳಗದಿಂದ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ. ಕ್ಲಾಸ್ಮೇಟ್, ನಿಮ್ದು ಚೈಲ್ಡ್ಹುಡ್ ಫ್ರೆಂಡ್ಸ್? ಹಾಂ, ಚೈಲ್ಡ್ಹುಡ್ ಫ್ರೆಂಡ್ಸ್. ಅಲ್ಲಿಂದ ತಾವು ಬರ್ತಾ ಇದ್ದೀರಿ. ಎಸ್, ಓಕೆ. ಸರಿ, ಈಗ ರಾಜಕಾರಣದಲ್ಲಿ ಇದ್ದಂಥ ರಾಜಕಾರಣಕ್ಕೂ ಹಿಂದಿನ ರಾಜಕಾರಣಕ್ಕೂ, ಶಫಿಯವರು ನೋಡಿರ್ತಕ್ಕಂಥ ರಾಜಕಾರಣಕ್ಕೂ ಶಫಿಯವರು ಈಗ ಇದ್ದಿರ್ತಕ್ಕಂಥ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಸರ್ ನಿಮ್ಮ ನೋಡಿದರೆ? ಸರ್, ವ್ಯತ್ಯಾಸ ಭಾಳ ಅಜಾಜ ಅಂತ ಸರ್. ನಾ 2016ರಲ್ಲಿ ನಾನು ಯೋಚನೆ ನೋಡಿದಾಗ ಅದಕ್ಕಿಂತ ಮೊದಲು 10 ವರ್ಷದಿಂದ ಅವಾಗ ಚೇಂಜ್ ಇದೆ. ಈಗ ಅವಾಗಿನೂ ಬೇರೆ ಇತ್ತು 2005ರಲ್ಲಿ, ಈಗ 2016ರಲ್ಲಿ ಬೇರೆ ಇದೆ.
ಈಗ 2016 ಮತ್ತು ಈಗ 2026 ಮತ್ತೆ ಬೇರೆ ಚೇಂಜ್ ಆಗ್ತಾ ಇದೆ ಸರ್. ಆದ್ರೆ ಅಪ್ ಡೌನ್ ಆಗ್ತಾ ಇದೆ. ಆದರೆ ನನ್ನ ಮಟ್ಟಿಗೆ ನನ್ನ ಸ್ವಂತ ಅಭಿಪ್ರಾಯ ವೈಯಕ್ತಿಕವಾಗಿ ಇದರಲ್ಲಿ ಮೃದು ಸ್ವಭಾವದವರು ಏನು ಇದು ಮೃದು ಸ್ವಭಾವದ ಅಂತ ಏನು ಹೇಳ್ಕೊಳಕ್ಕೆ ಸಾಧನೆ ಮಾಡೋಕ್ಕಾಗಲ್ಲ ಇದರಲ್ಲಿ ಅಂತೇಳಿ. ಅಂದರೆ ಸೈಲೆಂಟ್ ಅವ್ರಿಗೆ ಆಗೋದಿಲ್ಲ, ವೈಲೆಂಟ್ ಅವರಿಗೆ. ವೈಲೆಂಟ್ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್ ವೈಲೆಂಟ್ ಇದ್ದರೆ ಮಾತ್ರ ಆಗುತ್ತೆ. ಅದೇ ಸೌಂಡ್ ಸಿಸ್ಟಮ್ ಬೇಸ್ ಯಾವ್ದು ಇರುತ್ತೆ, ಬೇಕು ಸರ್. ಬೇಸ್ ಇದ್ದವರೇ ಈ ರಾಜಕಾರಣಕ್ಕೆ. ಆದರೆ ಒಂದು ಮಾತು ಹೇಳ್ತೀನಿ, ಬೇಸ್ ಇದೆ ಅಂತ ಹೇಳಿ ಸೈಲೆಂಟು ಇರ್ಬಂತ, ಸೈಲೆಂಟು ಬೇಕು, ಅದ್ರ ಜೊತೆಗೆ ಅದು ಬೇಕು, ಎರಡೂ ಬೇಕು ಸರ್. ಓಕೆ, ಶಫಿ ಅವ್ರನ್ನ ಯಾವ ರೀತಿ ನಾನು ನೋಡಬೇಕು? ಬೇಸ್ನಲ್ಲಿ ನೋಡ್ಬೇಕಾ, ಸೈಲೆಂಟ್ನಲ್ಲಿ ನೋಡ್ಬೇಕಾ? ಇಲ್ಲ ಸರ್, ಕೆಲವೊಂದು ವಿಷಯದಲ್ಲಿ ಬೇಸ್ನಲ್ಲಿ ಇರಬೇಕು, ಕೆಲವೊಂದು ವಿಷಯದಲ್ಲಿ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಎರಡೂ ರೂಪದಾಗ ನೋಡಿದ್ರೆ ಒಳ್ಳೇದಾಗುತ್ತೆ. ಎರಡು ರೂಪದಲ್ಲಿ ನೋಡಿದ್ರೆ ಒಳ್ಳೇದಾಗುತ್ತೆ. ಹಾಗಾದ್ರೆ ನಮ್ಮ ಮುಂದಿನ ರಾಜಕಾರಣ ಕಣದಲ್ಲಿ ನೋಡ್ಬೋದು ಅಂತ ಅನ್ಕೋಬೋದಾ? ಅವಶ್ಯವಾಗಿ ಸರ್, ಸಮಯ ಸಂದರ್ಭ ಅವಶ್ಯವಾಗಿ. ನಾನು ಸಮಾಜಕ್ಕೆ ಏನಾದರೂ ಒಳ್ಳೇದಾಗತ್ತೆ ಅಂದರೆ ನಾನು ಮಾಡಾಕ್ತಾ ಇರೋದು ನಾನು. ಇದು ಶಫಿ ಅವರು. ಹೌದು ಸರ್. ಆನಂತರ ನನಗೆ ಯಾವುದೋ ಅಧಿಕಾರ ಬೇಕಂತ ಬೆನ್ನತ್ತಿಲ್ಲ, ನಾನು ಏನಾರಿಗೂ ಯಾವುದೋ ದುಡ್ಡು ಮಾಡ್ಕೊಂತ ಬೆನ್ನತ್ತಿಲ್ಲ. ಇದೊಂದು ನಮ್ಮ ಮನೆತನದಿಂದ ಬಂದಂಥ ಒಂದು ನಡವಳಿಕೆ ಇದೆ. ಯಾವುದೋ ನಾವು ಸೇವೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೇವೆ. ಆ ಸೇವೆಯಲ್ಲಿ ಮುಂದೆ ಮುಂದೆ ಸಾಕ್ತಾ ಇದೆ. ಓಕೆ, ಈಗಿನ ಶಾಸಕರಾಗಿರ್ತಕ್ಕಂಥ NH ಕೋನ್ ರೆಡ್ಡಿ ಮತ್ತು ಆವಾಗ ನಿಮ್ಮ ನಾಯಕರಾಗಿರ್ತಕ್ಕಂಥ ವಿನೋದ ಸೂಟಿ ಮತ್ತು KN ಗಡ್ಡಿ ಅವರು, ಅವರ KN ಗಡ್ಡಿ ಅವರ ಆಡಳಿತ ನೀವು ನೋಡಿ ಶಾಸಕರಾದರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆದರು, ಅರಣ್ಯ ಇಲಾಖೆ ಸಚಿವರು ಕೂಡ ಆದರು, ಮತ್ತು ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವ್ರನ್ನು ಕೂಡ ತಾವು ನೋಡಿದ್ರಿ, ಸಕ್ಕರೆ ಕಾರ್ಖಾನೆಯ ಸಚಿವರು ಕೂಡ ಆದರು. ನಂತರ RV ಶ್ರೀಯಣ್ಣವ್ರನ್ನು ಕೂಡ ನೋಡಿರಿ, ಮತ್ತು ವಿನೋದ ಸೂಟಿ ಅವರ ನಾಯಕತ್ವ ನೋಡಿರಿ, ಆಡಳಿತ ನೋಡಿಲ್ಲ. ಯಾಕಂದ್ರೆ ಒನ್ ಟೈಮ್ ಕೂಡ ಶಾಸಕರಾಗಿಲ್ಲ. ಈಗ ಕೋನ್ ರೆಡ್ಡಿ ಅವರು 13ರಲ್ಲಿ ಕೂಡ ಶಾಸಕರಾದರು, ಈಗೂ ಕೂಡ ಶಾಸಕರಾದರು. ಅತಿ ಹೆಚ್ಚು ನವಲಗುಂದ ವಿಧಾನಸಭಾ ಕ್ಷೇತ್ರ ಬೆಹಟ್ಟಿಗೆ ಅಭಿವೃದ್ಧಿಯಲ್ಲಿ ಮತ್ತು ಅಭಿವೃದ್ಧಿ ತರೋದರಲ್ಲಿ, ಯಾಕಂದರೆ KN ಗಡ್ಡಿಯವರು ಇದ್ದಂಥ ಸಂದರ್ಭದಲ್ಲಿ ತಾವು ಹುಬ್ಬಳ್ಳಿಗಿದ್ರಿ, RV ಶ್ರೀಯಣ್ಣವರು ಬಂದಾಗ ನೀವು ನವಲಗುಂದಕ್ಕೆ ಬಂದ್ರಿ, ಹೌದಾ ಸರ್? ರೈಟ್? ಎಸ್. ಯಾರಿಂದ ಅತಿ ಹೆಚ್ಚು, ಈಗ ನಾನು RV ಶ್ರೀಯಣ್ಣವರಿಂದ ಮಾತಾಡ್ತೇನೆ, KN ಗಡ್ಡಿಯವರಿಂದ ಉಸ್ತುವಾರಿ ಬಗ್ಗೆ ಮಾತಾಡ್ತೇನೆ, RV ಶ್ರೀಯಣ್ಣವರಿಂದ ಶಾಸಕರಿಂದ ಮಾತಾಡ್ತೇನೆ. ಈ RV ಶ್ರೀಯಣ್ಣವರು, ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು, ಕೋನ್ ರೆಡ್ಡಿ ಅವರು ಮತ್ತು ಕೋನ್ ರೆಡ್ಡಿ ಅವರು, ಈ 3 ಮಂದಿ ಶಾಸಕರಾದರು. ಯಾರು ಅತಿ ಹೆಚ್ಚು ನವಲಗುಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಹಟ್ಟಿಗೆ ಅಭಿವೃದ್ಧಿ ತಂದರು? ಉಸ್ತುವಾರಿಯಲ್ಲಿ KN ಗಡ್ಡಿಯವರ ಪಾತ್ರ ಏನು ಸರ್? ಈಗ ಮೊದಲೇದಾಗಿ ನೋಡ್ಬೇಕಂದ್ರೆ ನಾವು ಬೆಹಟ್ಟಿ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ನವಲಗುಂದಿದ್ದೇವೆ ನಾವು. ಇನ್ನು ಮಿಕ್ಕಿದೆಲ್ಲ ಕಂದಾಯ ಇಲಾಖೆ ನೋಡಿದರೆ ನಾವು ಹುಬ್ಬಳ್ಳಿ ತಾಲೂಕಿಗೆ ಇದ್ದೇವೆ. ಇಂಥ ಸಂದರ್ಭದಾಗ ಕೆಲವೊಂದು ಏನಾಗುತ್ತೆ, ಬೆಹಟ್ಟಿನ ಅಭಿವೃದ್ಧಿ ಮಾಡಬೇಕಾದ್ರೆ ನಾವು ಕ್ಷೇತ್ರದ ಕೊನೆಯ ಭಾಗದಾಗ ಇರ್ತೇವೆ. ಬೆಹಟ್ಟಿ ನಾವು ವಿಧಾನಸಭಾ ಕ್ಷೇತ್ರದಾಗ ಅವಾಗ ನಮ್ಮಲ್ಲಿ ಸ್ವಲ್ಪ ನಿಷ್ಕಾಳಜಿ ಮಾಡಿದ್ದಾರೆ. ಇವರೇ ಅಂತಲ್ಲ, ಎಲ್ಲರೂ ನಿಷ್ಕಾಳಜಿ ಮಾಡಿದ್ದಾರೆ ನಮಗೆ ಬೆಹಟ್ಟಿಗೆ. ಮೊದಲೆಲ್ಲ ನಾವು ಹುಬ್ಬಳ್ಳಿ ಗ್ರಾಮೀಣ ಇದ್ದಾಗ ಒಳ್ಳೆ ಸ್ಥಿತಿಯೊಳಗಿದ್ದೀವಿ ನಾವು. ಬೆಹಟ್ಟಿ ಅಂದರೆ ನಾವು ನಾವೇ ನಿರ್ಣಾಯಕರಾಗಿದ್ದೆವು ಆ ಟೈಮ್ನಲ್ಲಿ, ಬೆಹಟ್ಟಿ ಹುಬ್ಬಳ್ಳಿ ಗ್ರಾಮೀಣ ಇದ್ದಾಗ. ಇವಾಗ ಆಗಿಲ್ಲ, ಅವಾಗ ಉಳಿದಿಲ್ಲ. ಹೀಗಾಗಿ ನಮ್ಮ ಕ್ಷೇತ್ರಕ್ಕೆ ಈಗಾದರೂ ಯಾವಾಗಲೂ ಸಹಿತ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ಅಂದರೆ ಬರೀ ಹಿನ್ನಡೆ ಮಾಡ್ತಾರೆ. ಸರಿ, ಈಗಿನ ನಿಮ್ಮ ಶಾಸಕರು ಬಂದಮೇಲೆ ಸರ್ ಈಗವಾಗ ಅನುದಾನ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಅದು ಅಂತ ಹೇಳ್ಕೊಳ್ಳೋಂತಿಲ್ಲ. ಓಕೆ, ಮೊದಲೇನಕ್ಕಿಂತ ಒಳ್ಳೆಯದು, ಪರವಾಗಿಲ್ಲ. ಎಸ್. ಓಕೆ, ಈ ಶ್ರೀಯಣ್ಣವರು, ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರ ಕಾಲದಲ್ಲಿ ಸರ್ ಆ್ಯಕ್ಚುಲಿ ಅವರು ಅವಾಗ ಆಗಿದೆ. ಇವನ್ ನಮ್ಮ ಕ್ಷೇತ್ರಕ್ಕೆ, ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಕೊಡುಗೆನೂ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಮಾಡಿದ್ದಾರೆ. ಅವಾಗ ನಾವು ಓಟ್ ಹಾಕಿದ್ವಿ ಬಿಟ್ಟಿವಿ, ಅದು ಬೇರೆ, ಅದು ಎರಡನೇ ವಿಷಯ. ನಾವು ಅವರ MLA ಶಾಸಕರಿದ್ದಾಗ ನಾವು ಯಾವುದೇ ಕೆಲಸ ಇಲ್ಲ ಅಂತಂದಿಲ್ಲ ಇನ್ನೋರಿಗೂ. ಯಾರು ಮುನಿಯನ್ಕೊಪ್ಪರು ಯಾವುದು ಮಾಡ್ಯಾರ, ಇವಾಗಾದರೂ ನಾವು ಹೋದ ಸ್ಪಂದಿಸ್ತಾರೆ ಅವರು. ಸರಿ, ಓಕೆ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ, ಶಫಿಯವ್ರ ಬಗ್ಗೆ ಈ ಪ್ರಶ್ನೆ ಬರುತ್ತೆ, ಈ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇದೆಯೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ಕೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಣಾಯವಾಗಿರ್ತಕ್ಕಂಥ ಮತದಾರರು, ಆದರೆ ಅಲ್ಪಸಂಖ್ಯಾತರು ಬರೀ ವೋಟ್ ಹಾಕಿಸ್ಕೊಳ್ಳಿಕ್ಕೆ ಬೇಕು, ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದರಲ್ಲಿ ಆಗಿರಲಿ, B.Pharm ನೀಡೋದ್ರಲ್ಲಿ ಆಗಿರಲಿ, ಹಿಂದೇಟು ಕಾಂಗ್ರೆಸ್ ಪಕ್ಷ ಯಾಕೆ ಹಾಕುತ್ತೆ ಅನ್ನೋಂಥ ಕೆಲವೊಂದಿಷ್ಟು ಪ್ರಶ್ನೆ ಬಂದಿದ್ದಾವೆ. ಹೌದಾ ಸರ್? ಹೌದು ಸರ್. ಇದು ಕೆಲವೊಂದು ಕ್ಷೇತ್ರದಾಗಂತೂ ಇದು ಶತಸಿದ್ಧ ಸರ್, ಇದು 100% ನಡೀತಾ ಇದೆ. ಅಲ್ಪಸಂಖ್ಯಾತರು ಕೇವಲ ಆಫೀಸ್ ವರ್ಕ್ ಮಾಡಲಿಕ್ಕೆ,
ಪಕ್ಷದ ಕೆಲಸ ಮಾಡಲಿಕ್ಕೆ, ಯಾವುದಾದ್ರು ಅಧಿಕಾರ ವಿತರಣೆ ಇದ್ದಾಗ ಅಲ್ಪಸಂಖ್ಯಾತರ ಮನ್ನಣೆ ಇದನ್ನು ಮಾಡೋಲ್ಲ, ಯಾವುದು ಅವ್ರ ಅವಶ್ಯಕತೆ ಇರೋದಿಲ್ಲ, ಅವ್ರಿಗೆ ಮನ್ನಣೆ ಕೊಡೋದಿಲ್ಲ. ಇಲ್ಲ ಕೊಡ್ತಾರೆ, ಯಾವುದಾದ್ರೂ ಒಂದು ಆಫೀಸ್ ಬೇರೆಯವರು ಆಫೀಸ್ ಯಾವುದಾದ್ರು ಕೊಡ್ತಾರೆ, ಇಲ್ಲ ಕೊಡ್ತಿರ್ಬೇಕು. ಈಗ ನಾ ಹೇಳಿದಂದ್ರೆ ಇಲ್ಲ ನಾನು ಅವ್ರಿಗೆ ಅದನ್ನು ಕೊಟ್ಟಿದ್ದೆ ಇದನ್ನು ಕೊಡ್ತಾ ಇದ್ದಾರೆ. ಅದು ನಾವು ಎಷ್ಟು ಇದನ್ನು ಮಾಡಿದ್ದೀವಿ ಅಷ್ಟು ಆ ಪ್ರತಿರೂಪದಾಗ ಬರ್ತಾ ಇಲ್ಲ ನಮಗೆ. ನೀವೇನು ದುಡ್ದಿರ್ತೀರಿ, ಏನು ಅಪೇಕ್ಷೆ ಪಟ್ಟಿರ್ತೀವಿ ಆ ರೀತಿ ಬರ್ತಾ ಇಲ್ಲ. ಎಸ್, ಓಕೆ. ಮುಂದಿನ ದಿನಮಾನದಲ್ಲಿ ಶೆಟ್ಟಿಯವರು ರಾಜಕಾರಣಕ್ಕೆ ಬರೋದಾದರೆ ಜನಸೇವೆನೇ ಮೂಲ ಉದ್ದೇಶನಾ ಸರ್ ನಿಮ್ಮದು? ಹೌದು ಸರ್, ಜನಸೇವೆನೇ ಮೂಲ ಉದ್ದೇಶ. ಎಸ್, ಓಕೆ. ಇಲ್ಲಿಯವರೆಗೆ ಈ 8-9 ವರ್ಷದಲ್ಲಿ ಯಾವ ರೀತಿ ಚಿರಪರಿಚಿತ ಆಗಿದ್ದೀರಿ ಈ ಕ್ಷೇತ್ರದಲ್ಲಿ? ಸರ್ ಎಲ್ಲ ಹೋಗ್ತಾ ಇದ್ದಾರೆ ಸರ್. ಎಲ್ಲಾಗ ನಾವು ಇದು ನಮ್ಮ ಹುಲಿಯೋಳ ಫ್ಯಾಮಿಲಿ ಅಂದರೆ ಆಲ್ಮೋಸ್ಟ್ ನಾವು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮ ಕ್ಷೇತ್ರದ ಬ್ಯಾಟಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಫ್ಯಾಮಿಲಿಗಳು ಎಲ್ಲ ಕ್ಷೇತ್ರದಾಗೂ ನಾವು ಚಿರಪರಿಚಿತ ಇದ್ದೀವಿ. ಎಸ್, ಓಕೆ. ಆಮೇಲೆ ಲಾಸ್ಟ್ ಟೈಮ್ 2016ರಲ್ಲಿ ನಿಮ್ಗೊಬ್ಬರಿಗೆ ಟಿಕೆಟ್ ಕೊಟ್ಟಿರೋದು. ಹೌದು, ಯಾಕಂದರೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 2-3 ಕಡೆ ಡಿಮ್ಯಾಂಡ್ ಇದೆ. ಹೌದು, ಇದೆ. ಬೇರೆ ಬೇರೆ ಕಡೆಯೂ ಕೂಡ ನಿಮ್ಮ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳ್ತಾ ಇದ್ದಾರೆ, ನಮಗೂ ಟಿಕೆಟ್ ಕೊಡಬೇಕು. ಅಲ್ಪಸಂಖ್ಯಾತರು ಕೂಡ ಕೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗೋದು ಎಷ್ಟು ಕಷ್ಟ ಇದೆ, ಅಷ್ಟೇ ಕಷ್ಟ ಗೆದ್ದು ಬರೋದಿದೆಯಲ್ಲ ಸರ್? ಸರ್, ಅಲ್ಪಸಂಖ್ಯಾತರಿಗೆ ಸೀಟ್ ತೊಗೊಳ್ಳೋದೇ ಒಂದು ಅವ್ರಿಗೆ ಬಿ ಫಾರ್ಮ್ ತೊಗೊಳ್ಳಿಕ್ಕೆ ಅವ್ರ ಕೆಪಾಸಿಟಿ 70-80% ಮುಗಿದು ಹೋಗ್ಬಿಟ್ಟಿರ್ತೈತೆ. ಮುಂದೆ ಎಲೆಕ್ಷನ್ ಮಾಡಕ್ಕೆ 20% ಅಷ್ಟು ಹೋಗ್ಬಿಟ್ಟಿರ್ತೈತೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಆನಂತರ ಅಲ್ಲ, ಇವಾಗ ಅವ್ರು ಕೊನೆಯದಾಗಿ ಎಕ್ದಮ್ ಕೊನೆಯದಾಗಿ ಕೊಡ್ತಾರೆ, ಲಾಸ್ಟ್ ಕೊನೆಯದಾಗಿ ಕೊಡ್ತಾರೆ. ಮುಂದೆ ಅವ್ರಿಗೆ ದುಡಿಲಿಕ್ಕೆ ಕ್ಷೇತ್ರದಾಗ ಎಲ್ಲ ಕ್ಷೇತ್ರದಾಗ ಗಡ್ಡಾಡಿ ಹೇಳಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಸಮಯ ಸಿಗಲ್ಲ. ಆನಂತರ ಅಲ್ಪಸಂಖ್ಯಾತ ಸಿಕ್ಕಾಗ ಇನ್ನುಳಿಕೆದ ಕೆಲವೊಂದು ಜನ ಅವರು ನಮ್ಮ ಪಕ್ಷದವರೇ ಇರ್ಬೋದು, ನಮ್ಗೆ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅಸಮಾಧಾನ ಆಗಿಬಿಟ್ಟಿರ್ತಾರೆ ಅವರು. ಪ್ರಚಾರ ಮಾಡ್ಲಿಕ್ಕೆ ನನ್ನ ಜೊತೆಗೆ ಅಡ್ಡಾಡ್ತಾರೆ. ನಾ ಸೋತ್ನಿಂದ, ನಾ ಪರಾಜಿತ ಆಗಿಂದ ಗೆದ್ದಂಥ ಅಭ್ಯರ್ಥಿ ಜೊತೆಗೆ ಇವರು ಮೆರವಣಿಗೆ ಮಾಡ್ತಾರೆ. ಇಂಥ ನಮ್ಮಲ್ಲಿ ಕೆಲವೊಬ್ರು ಅದಾರ. ಹಿಂಗಿದ್ದಾಗ ನಾವು ಅಲ್ಪಸಂಖ್ಯಾತರಾಗಿ ಗೆಲ್ಲೋದು ಕಷ್ಟ ಸಾಧ್ಯ. ಹಾಗಾದ್ರೆ ರಾಜಕಾರಣಕ್ಕೆ ಬರಬಾರ್ದು ಅಂತೀರಾ ನೀವು? ಅಲ್ಲ, ಬರಬಾರ್ದಂತಲ್ಲ, ಬರಬೇಕು. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರದ ಜನಸಂಖ್ಯೆ ನೋಡಿದರೆ ಈ ನಮ್ಮ ನವಲೊಂದು ವಿಧಾನಸಭೆ ಕೊನೆಯಷ್ಟು 2-3 ಮಂದಿ ಕೊಳ್ಳೇಬೇಕು ಅವರು. ಹೌದು. ಬಟ್ ಇವ್ರು ಕೊಡಲ್ಲ. ಕೊಡ್ತಾರೆ, ಒಂದು ಯಾವ್ದಾರು ಕೊಡ್ತಾರೆ, ಅವ್ರು ಗೆದ್ದು ಬರಲ್ಲ. ಬಿಟ್ಟಿ ಬೇಸರ. ಆಮೇಲೆ ನಾಮಿನೇಟ್ ಇದ್ದರೆ ಯಾವುದೋ ನಾಮಿನೇಟ್ ಮಾಡಲ್ಲ. ಪಕ್ಷದ ಯಾವುದಾದ್ರೂ ಒಂದು ಪದಾಧಿಕಾರಿನೋ ಯಾವುದೋ ಒಂದು ಸಂಘಟನೆದ ಅಧ್ಯಕ್ಷ ಯಾವುದೋ ಒಂದು ಪದಾಧಿಕಾರಿ ಕೊಟ್ಟು ಸುಮ್ಮನೆ ಕುಂದಿಸ್ಬಿಡ್ತಾರೆ. ಅದು ಡಮ್ಮಿ ಪೋಸ್ಟ್. ಸರಿ, ಓಕೆ. ಸರಿ, ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಅಂತ ಬರತ್ತೇನೆ. ಬರ್ರಿ. ಶೆಟ್ಟಿಯವರು ರಾಜಕಾರಣದಲ್ಲಿ ಇಲ್ಲಂದ್ರೂ ಕೂಡ ಗಮನ ಹರಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಪ್ರತಿಯೊಂದರ ಬಗ್ಗೆ ಲೆಕ್ಕಾಚಾರ ಹಾಕಿ ಮುಂದೆ ಹೋಗುವಂಥ ವ್ಯಕ್ತಿ. ಈಗ ಯಾವ ಲೆಕ್ಕಾಚಾರದ ಮೇಲೆ ಕುಂತಿದ್ದಾರೆ ಅನ್ನೋಂಥ ಒಂದು ನಿಗೂಢವಾದಂಥ ಪ್ರಶ್ನೆ, ನನ್ನ ವೈಯಕ್ತಿಕ ಪ್ರಶ್ನೆ. ಇದು ನಿಮ್ಮ ಕ್ಷೇತ್ರದ್ದು ಅಲ್ಲ, ಯಾರು ಹೇಳಿ ಕಳಿಸಿದ್ದು ಅಲ್ಲ, ಇದು ನನ್ನ ಆಡಿಯೋಸ್ನಿಂದ ಬಂದಿರತಕ್ಕಂಥ ಮತ್ತು ನಾನು ವೈಯಕ್ತಿಕ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಲೆಕ್ಕಾಚಾರ ಹಾಕಿ ಯಾವುದೋ ಕೆಲಸ ಮಾಡಬೇಕಾದ್ರೆ ಶೆಟ್ಟಿಯವರು 100 ಸತಿ ಯೋಚನೆ ಮಾಡಿ ಕೆಲಸ ಮಾಡೋರು. ಆದರೆ 8-9 ವರ್ಷದಿಂದ ಕುಂತಿರ್ತಕ್ಕಂಥ ಶೆಟ್ಟಿಯವರು ಯಾವ ಲೆಕ್ಕದ ಮೇಲೆ ಕುಂತಿದ್ದಾರೆ? ನೀವು ಹೇಳ್ತಿರೋದಾಗೆ ನಾನು ಸುಮ್ಮನೆ ಕುಂತಿಲ್ಲ. ನೀವು ನೋಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಕುಂತಿಲ್ಲ ಅಂತ ನೀವು ಅನಿಸ್ತಿರ. ಬಟ್ ನಾನು ಸುಮ್ಮನೆ ಕುಂತಿಲ್ಲ. ನಾನು ಸಮಾಜಕ್ಕೆ ಏನು ಮಾಡಬೇಕೋ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಊರಲ್ಲಿ ನನ್ನ ಕ್ಷೇತ್ರದಾಗ ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಯಾರು ಕಾಂಟ್ಯಾಕ್ಟ್ನಲ್ಲಿದ್ದೇನೆ, ಏನು ಮಾಡಬೇಕು, ಎಷ್ಟು ನನ್ನ ಕಡೆ ಏನು ಸಾಧ್ಯ ಆಗೈತೆ ಮಾಡ್ತಾ ಇದ್ದೀನಿ. ಅಲ್ಲಿ ಜನರಿಗೆ ಏನ್ತಾ ಇದೆ, ಸುಮ್ಮನೆ ದೂರ ಕುಂತಿಲ್ಲ. ನಾನು ಅದೇ ಪ್ರಯತ್ನದಾಗಿದ್ದೀನಿ. ನನಗೆ ಜಿಲ್ಲಾ ಪಂಚಾಯತ್ ಕೊಡದೇ ಇರಲಿ, ಮುಂದೆ ಯಾವುದೇ ಅಧಿಕಾರಿ ಬರದೇ ಇರಲಿ, ಇದು ನಿರಂತರವಾಗಿ ಸಾಗ್ತಾ ಇರೋದು. ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ನೀವಿದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ ಪಕ್ಷದ ಮೇಲೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವಾದರೂ ಆಹ್ವಾನ ಬಂದಿದೆಯಾ ಸರ್ ನಿಮಗೆ ನಾಮಿನೇಟ್ ಬಗ್ಗೆ? ಸರ್, ಯಾವುದು ಬಂದಿದೆ ಸರ್? ನೀವೇನಾದರೂ ಬೇಕಂತೇಳಿ ಪ್ರಯತ್ನ ಪಟ್ಟಿರಾ? ಸರ್, ಪ್ರಯತ್ನ ಪಟ್ಟಿದ್ದೆ ಸರ್, ಬಟ್ ಆಗಲಿಲ್ಲ ಅದು. ಇವ ಅಧಿಕಾರ ಅಲ್ಲ ಸರ್. ನಾವು ದುಡಿದಿದ್ದು ನೋಡಿದರೆ ನಾವು ಕೇಳೋಕ್ಕಿಂತ ಪೂರ್ವದ ಕೊಡ್ಬೇಕು ಇವರು. ಬಟ್ ಇವರು ಇದು ಹೆಂಗೆ ಆಗ್ತಾ ಇದೆ ಅಂದರೆ, ಒಂದು ಅಧಿಕಾರ ಆಗಲಿ, ಒಂದು ಪ್ರಶಸ್ತಿ ಆಗಲಿ, ಒಂದು ಯಾವುದೋ ಒಂದು ಆಗಲಿ ಅಲ್ಲೆಡ್ದಾಡು ಆಗ್ಬಿಟ್ಟಿದೆ ಇವಾಗ ನಮ್ಮ ಅಲ್ಪಸಂಖ್ಯಾತ ಇದ್ರದ್ದು. ಆ್ಯಕ್ಚುಲಿ ನಾವು ಪಕ್ಷಕ್ಕೆ ದುಡ್ದಂಥದ್ದು ನಮ್ಮ ನಿಷ್ಠೆ ನೋಡಿದರೆ
ನಾವು ಕೂತಲ್ಲೇ ಬರ್ಬೇಕು ನಮಗೆ ಇದು ಎಲ್ಲ. ಹೌದು ಹೌದು. ಕೆಲವೊಂದು ಸ್ಥಾನ, ಕೆಲವೊಂದು ಪ್ರಶಸ್ತಿ, ಕೆಲವೊಂದು ಸಮಾರಂಭಗಳೆಲ್ಲ ನಮ್ಮನ್ನು ಕರೆದು ಮಾಡ್ಬೇಕು. ಬಟ್ ಅದು ಆಗ್ತಾ ಇಲ್ಲ. ಎಲ್ಲಿದ್ದೀರಿ ಬರ್ರಿಪ್ಪ ಜೆಂಡಾ ಕಟ್ಟದವರು ನಿಮ್ಗೊಂದು ಕೊಡ್ತೀವಿ ಅಂತ ಕರಿಬೇಕು, ಕೊಡಬೇಕು ಅಷ್ಟೇ ಸರ್. ಒಂದೇ ಮಾತಾಡ್ಬೇಕಂದ್ರೆ ಬರ್ರಿ ಜೆಂಡಾ ಕಟ್ರಿ, ಹೋಗ್ರಿ, ಬರ್ರಿ ಹೋರಿ, ಊಟ ಮಾಡ್ಕೊಳ್ರಿ ಹೋರಿ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಎಸ್ ಓಕೆ. ಈಗ ನಾ ಗ್ಯಾರಂಟಿ ಕಡೆ ಬರತ್ತೇನೆ. ಲಾಸ್ಟ್ ಪ್ರಶ್ನೆ. ತಾವು ಕೂಡ ಅಡ್ಡಾಡ್ತಾ ಇರ್ತೀರಿ, ತಾವು ಕೂಡ ನೋಡ್ತಾ ಇರ್ತೀರಿ, ಮೆಡಿಕಲ್ ಫೀಲ್ಡ್ನಲ್ಲಿ ಇದ್ದೀರಿ, ಫಾರ್ಮಸಿ ಫೀಲ್ಡ್ ಒಳಗೆ ಇದೀರಿ, ಭಾಳಷ್ಟು ಫೀಲ್ಡ್ನಲ್ಲಿ ಕೂಡ ಸಾಮಾಜಿಕ ಜೀವನದಲ್ಲಿ ಕೂಡ ತಾವು ತೊಡಗಿಸ್ಕೊಂಡಿದ್ದೀರಿ. ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಈವನ್ ಇಂಡಿಯನ್ ಸ್ಕೈ ಫಂಡ್, ಈ 5 ಗ್ಯಾರಂಟಿಯಿಂದ ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ಬೋದಾ ಅನನುಕೂಲ ಆಗ್ಬೋದಾ ಸರ್? ಸರ್, ಅವರು ಮುಂದಿನ ಈ ನಮ್ಮ ಪಕ್ಷ ಹೇಳ್ಬೇಕಂದ್ರೆ ಮುಂದಿನ ಎಲೆಕ್ಷನ್ದಲ್ಲಿ ನಾವು ಗೆಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡು ಯಾವುದೂ ಗ್ಯಾರಂಟಿ ಕೊಡಲ್ಲ. ನಾವು ಜನರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಸರ್ಕಾರ ಮಾಡ್ತಾ ಇರೋದು ಒಂದು ಯೋಜನೆ. ಇದು ಎಲ್ಲ ಜನರಿಗೆ ಅನುಕೂಲ ಆಗಲಿ, ಎಲ್ಲ ಅನಾನುಕೂಲ ಎಲ್ಲಿದೆ, ಯಾರೂ ಹಸದೇ ಇರದೇ ಇರಬಾರ್ದು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಜನರ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಈ ಹೊರತಾಗಿ ನಾವು ಮುಂದೆ ಇಲೆಕ್ಷನ್ ಗೆಲ್ಲಬೇಕಂತೂ ಏನು ಪಕ್ಷ ಮಾಡ್ತಾ ಇದೆ. ಅಂದರೆ ರಾಜಕಾರಣದಿಂದ ಅಲ್ಲ, ಸಾಮಾಜಿಕ ಚಿಂತನೆಯಿಂದ ಅದಕ್ಕೆ ಈ ಯೋಜನೆ ಮಾಡ್ತಾ ಇದ್ದಾರೆ. ಓಕೆ. ತಾವು ಭೇಟಿ ಕೊಟ್ಟಿರ್ತೀರಿ, ಈ ಗ್ಯಾರಂಟಿ ಬಗ್ಗೆ ಜನ ಏನು ಮಾತನಾಡ್ಕೊತಾರೆ, ಸರಿ ಇದೆ ತಪ್ಪಿದೆ ಅಂತೇಳಿ? ಸರ್, ಆಲ್ಮೋಸ್ಟ್ 90% ಸರಿ ಇದೆ ಅಂತಾರೆ. ಕೆಲವೊಬ್ಬರು ಸರಿ ಇಲ್ಲ ಅಂತಾರೆ, ಹೋಗಿ ಮತ್ತೆ 2,000 ರೂಪಾಯಿ ಅದನ್ನ ತೊಗೊತಾರೆ. ಸರಿ ಇಲ್ಲ ಅಂತಾರೆ, ಆಧಾರ್ ಕಾರ್ಡ್ ತೊಗೊಂಡು ಅಡ್ಡಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ಅಲ್ಲ, ಅವ್ರಿಗೂ ಅನಿವಾರ್ಯ ಹೇಳಲೇಬೇಕು ಅವರಿಗೂ. ಎಸ್ ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಖಂಡರಿಗೆ, ಅಲ್ಲಿಯ ಮತದಾರರಿಗೆ ಮತ್ತು ನಿಮ್ಮ ನಾಯಕರಿಗೆ ಮತ್ತು ಪ್ರತಿಯೊಬ್ಬ ನಿಮಗೆ ರಾಜಕಾರಣದಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ಪ್ರತಿಯೊಂದರಿಗೆ ಒಂದು ಅಲ್ಪಸಂಖ್ಯಾತರ ಪರಾಜಿತ ಅಭ್ಯರ್ಥಿ ಅನ್ನೋದಕ್ಕಿಂತ ಅಲ್ಪಸಂಖ್ಯಾತರ ಮುಖಂಡರಾಗಿ ಶಫಿ ನಬಿ ಸಾಹೇಬರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಕೊನೆಯದಾಗಿ? ಮುಂದಿನ ರಾಜಕಾರಣಕ್ಕೆ ಮತ್ತು ಮುಂದಿನ ನಡೆಗೆ, ಮುಂದಿನ ಹೆಜ್ಜೆಗೆ ಮತ್ತು ನಿಗೂಢವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ನಾವು ಅಲ್ಪಸಂಖ್ಯಾತರಾಗಿ ಹೇಳೋದೇನೆಂದರೆ, ನಮ್ಮ ಕ್ಷೇತ್ರದಾಗ ಅಂದರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಾಗ ಕನಿಷ್ಠ 2 ಕ್ಷೇತ್ರದಾಗಿ ನಮ್ಮ ಅಲ್ಪಸಂಖ್ಯಾತರಿಗಾಗಿ ಬಿ ಫಾರ್ಮ್ ಕೊಡ್ರಿ. ಆನಂತರ ಪ್ರತಿಯೊಂದು ಜಡ್ಪಿಯಲ್ಲಿ 1 TPಗೆ ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮ್ ಕೊಡೋದಷ್ಟೇ ಅಲ್ಲ, ಅವರಿಗೆ ಆರಿಸಿ ಅವ್ರಿಗೆ ಚುನಾವಣೆ ಗೆಲ್ಲಿಸಿ ನಿಮ್ಮ ಜೊತೆಯಲ್ಲಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಬೇಕಾಗಿ ನಮ್ಮಲ್ಲಿ ಒಂದು ಆಶಾ ಮನೋಭಾವನೆ ಇದೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಶಫಿ ನಬಿ ಸಾಹೇಬರೇ. ಇಷ್ಟೊತ್ತುವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಸುಮಾರು ಹೊತ್ತಿನ ನಡೆದಿರ್ತಕ್ಕಂಥ ಒಂದು ಸಂದರ್ಶನದಲ್ಲಿ ಮತ್ತು ನಿಮ್ಮ ಬಿಡುವಾದಂಥ ಸಮಯ, ಬೇರೆ ಕಡೆ ಹೋಗ್ತಾ ಇದ್ರಿ ಆದರೂ ಕೂಡ ನಮಗೆ ಸಮಯ ಮಾಡಿಕೊಟ್ರಿ. ಆದಷ್ಟು ಬೇಗ ಬ್ಯಾಹಟ್ಟಿ ಕಡೆ ಬರಲಿ ಅಂತೇಳಿ ಜನನೂ ಕೂಡ ಬಯಸ್ತಾ ಇದ್ದಾರೆ ಮತ್ತು ನೀವು ಕೂಡ ಬಯಸ್ತಾ ಇದ್ದೀರಿ ಅನ್ನೋಂಥ ಒಂದು ಯೋಚನೆದು ಕೂಡ ನಾನು ಇಟ್ಕೊಂಡಿದ್ದೇನೆ. ಆ ಇಟ್ಕೊಂಡಿರ್ತಕ್ಕಂಥ ರೂಪದಲ್ಲಿ ತಾವು ನಮಗೇನು ಅವಕಾಶ ಕರೆದುಕೊಂಡು ಏನು ಮಾಡಿಕೊಟ್ರಿ, ಆ ಅವಕಾಶಕ್ಕೆ ಚಿರಋಣಿಯಾಗಿರ್ತೀವಿ. ಆದಷ್ಟು ಬೇಗ ನೀವು ನಂಬಿರ್ತಕ್ಕಂಥ ಪೈಗಂಬರ್ ಅವರು, ನೀವು ನಂಬಿರ್ತಕ್ಕಂಥ ಭಗವಂತ ಅಂದರೆ ನಿಮ್ಮ ಪರಮಾತ್ಮನಾಗಿರ್ತಕ್ಕಂಥ ಅಲ್ಲನಾಗಿರ್ತಕ್ಕಂಥ ಮತ್ತು ಈ ಇಡೀ ಜಗತ್ತಿನ ಸರ್ದಾರನಾಗಿರ್ತಕ್ಕಂಥ ಏನಿದ್ದಾನೆ ಅವರೆಲ್ಲ ಆಶೀರ್ವಾದದಿಂದ ನಿಮಗೆ ಆ ಕೃಪೆ, ನಿಮಗೆ ಆ ಭಗವಂತ ಆಯುಷು, ಆ ಭಗವಂತ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು, ನಿಮ್ಮ ಜೊತೆಗೆ ಕೆಲಸ ಮಾಡೋರ ಬಗ್ಗೆ ತಾವೇನು ಚಿಂತನೆಯನ್ನು ನಡೆಸ್ತೀರಿ, ಇದೇ ರೀತಿ ಸಮಾಜ ಬಗ್ಗೆ ಕಳಕಳಿ ಇರುವಂಥ ಯೋಚನೆ ಮತ್ತು ಭಾವನೆ ಮತ್ತು ಇನ್ನೊಂದು ವಿಷಯನ ಕೇಳಿದರೆ, ಒಂದು ಕೈಲಿ ಕೊಡಬೇಕಾದ್ರೆ ಮತ್ತೊಂದು ಕೈಗೆ ಗೊತ್ತಾಗಬಾರ್ದು, ಒಂದು ಕಣ್ಣಿಲಿ ನೋಡಿದರೆ ಮತ್ತೊಂದು ಕಣ್ಣಿಗೆ ಗೊತ್ತಾಗಬಾರ್ದು ಅನ್ನೋಂಥ ಏನು ಯೋಚನೆ ಇದೆ, ಅವೆಲ್ಲ ಯೋಚನೆಯನ್ನು ಕೂಡ ಯಶಸ್ಸನ್ನು ಆಗಲಿ ಮತ್ತು ಮುಂಬರ್ತಂಥ ರಾಜಕಾರಣದಲ್ಲಿ 2ನೇ ಬಾರಿಗೂ ಕೂಡ ಕಾಣಿಸ್ಲಿ. ಈ ರೀತಿ ನೀವು ಸೈಲೆಂಟ್ ಆಗಿರೋದ್ರಿಂದ ಈ ರೀತಿ ತಾವು ಕಾಣಿಸ್ಕೊತಾ ಇದ್ದೀರಿ, ಲೇಕಿನ್ ಆದರೆ ಆ ಭಾವನೆಯಲ್ಲಿ ಕಾಣಿಸ್ಕೊತಾ ಇಲ್ಲ. ಅವೆಲ್ಲ ಪರಿಪೂರ್ಣ ಭಾವನೆಯಿಂದ ನೀವು ಮುಂದೆ ಬರಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.